ಇಂಡಿಯಾನಲ್ಲಿ ತುಂಬ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಅಂತ ಆಗಿದೆ. ಸೊ ಡಯಾಬಿಟೀಸ್ನಲ್ಲೂ ಆರ್ ವಿ ದ ಕ್ಯಾಪಿಟಲ್ ಆಫ್ diabetes capital of the world, Siddharth. Why do you think it is increasing in India? If HbA1c is less than 6.5, they say that the number of complications arising in the future will be much less. Okay. Hello, doctor. Hello. ಒಂದ್ಸರಿ ಶುಗರ್ ಬಂತು ಅಂದರೆ ನನಗೆ ಪ್ರೆಗ್ನೆನ್ಸಿ ಆದಮೇಲೂ ನಿಂತ್ಕೊಂಡ್ಬಿಡುತ್ತಾ ಈ ಪ್ರೆಗ್ನೆನ್ಸಿ ಶುಗರು ಲೈಫ್ ಲಾಂಗ್ ನಾನು ಡಯಾಬಿಟಿಕ್ ಅಂತ ತುಂಬ ಬೇಜಾರು ಮಾಡ್ಕೊತಾರೆ. ಸೊ ಆ್ಯಸ್ ಯು ಟೆಲ್ ಎಲ್ಲರಿಗೂ ಆ ಥರ ನಿಲ್ಲಲ್ಲ ಅಲ್ವಾ? ಎಲ್ಲರಿಗೂ ಆ ಥರ ನಿಲ್ಲಲ್ಲ. ಫಾಸ್ಟಿಂಗ್ ಶುಗರ್ ಮೋರ್ ದೆನ್ 120 ಇತ್ತು, ಸ್ಟಾರ್ಟಿಂಗ್ನಲ್ಲೇ ಇತ್ತು ಅಂದರೆ ಅದು ನಿಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ವೆರಿ ಹೈ ಶುಗರ್ಸ್ ಇದ್ದರೆ ನಿಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಅದು ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಬಟ್ ದಟ್ ಈಸ್ ಜಸ್ಟ್ ಎ ವಾರ್ನಿಂಗ್ ಸಿಗ್ನಲ್ ದ್ಯಾಟ್ ಯು ಮೇ ಬಿಕಮ್ ಡಯಾಬಿಟೀಸ್ ಲೇಟರ್ ಇನ್ ಲೈಫ್ ಅಂತ. ಸೊ ಯು ಹ್ಯಾವ್ ಟು ಫಾಲೋ ಅ ಗುಡ್ ಲೈಫ್ ಸ್ಟೈಲ್. ಲೈಫ್ ಲಾಂಗ್ ಒಂದು ಒಳ್ಳೆ ಎಕ್ಸಸೈಸು ಡಯಟ್ ಮಾಡ್ಕೋಬೇಕಾಗುತ್ತೆ. Also ma'am, since because gestational diabetes has more stricter targets than a general diabetic. Now for a normal diabetic we say less than 126 mg per deciliter, but for a pregnant woman or with a GDM we say less than 95. ಯಾಕೆ ಆ ಥರ ನಾವು ಆ ಥರ ತುಂಬ ಸ್ಟ್ರಿಕ್ಟಾಗಿ ಇವಾಗ ವೆರಿ ಗುಡ್ ಪಾಯಿಂಟ್ ಯು ಟೋಲ್ಡ್ ದಟ್ ಇನ್ ಪ್ರೆಗ್ನೆನ್ಸಿ ಅವರ್ ಶುಗರ್ ಕಂಟ್ರೋಲ್ ಟಾರ್ಗೆಟ್ಸ್ ಆರ್ ವೆರಿ ಸ್ಟ್ರಿಕ್ಟ್. ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ 150 ನಾರ್ಮಲ್ ಅಲ್ವಾ, ನಮ್ಮ ಫಾದರ್ಗೂ ಅಷ್ಟೇ ಇತ್ತು, ಇದನ್ನ ಯಾಕೆ ನೀವು ಇದಕ್ಕೆ ಮೆಡಿಸಿನ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ. ವೆರಿ ಸ್ಟ್ರಿಕ್ಟ್ ಕಂಟ್ರೋಲ್ಸ್ ಆರ್ ನೆಸೆಸರಿ. ವೈ? ವಾಟ್ ಆರ್ ಆಲ್ ದ ಕಾಂಪ್ಲಿಕೇಶನ್ಸ್ ವಿಚ್ ಕ್ಯಾನ್ ಹ್ಯಾಪನ್ ಇನ್ ಪ್ರೆಗ್ನೆನ್ಸಿ ಇಫ್ ದ ಮದರ್ ಹ್ಯಾಸ್ ಗಾಟ್ ಡಯಾಬಿಟೀಸ್? Yes ma'am. So maternal risks of gestational diabetes we call it. So obstructed labor, recurrent urinary tract infection due to diabetes itself, cesarean section, previous cesarean section, prolonged labor, obstructed labor. ಬಿಕಾಸ್ ದ ಬೇಬಿ ಇಸ್ ಬಿಗ್. Yes. ಸಿ ವಾಟ್ ಹ್ಯಾಪನ್ಸ್, ಈಗ ನಾವು ದಿನಾನು ಹೆಂಗೆ ನಾವು ದಿನ ಸ್ವೀಟ್ ತಿಂದರೆ ನಾವು ಹೆಂಗೆ ದಪ್ಪ ಆಗ್ತೀವಿ, ಆ ಥರ ಮಗು ತುಂಬ ದಪ್ಪ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತಾಯಿಗೆ ಡೆಲಿವರಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋದು ಮತ್ತು ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು. Yes ma'am. Also preterm labor and preterm rupture of membranes. ಎಸ್, ಬಿಕಾಸ್ ಆಫ್ ದ ಇನ್ಫೆಕ್ಷನ್ಸ್ ಪ್ರಿಮೆಚೂರ್ Rupture of membranes. ಆ ಪ್ರಿಮೆಚೂರ್ ಮೊದಲೇ ವಾಟರ್ ಲೀಕ್ ಆಗಿಬಿಡೋದು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಇವರಿಗೆ ಬಿಗ್ ಬೇಬೀಸ್ ಇರೋದ್ರಿಂದ ಡಿಫಿಕಲ್ಟ್ ಡೆಲಿವರೀಸ್ ಅಂದರೆ ವ್ಯಾಕ್ಯೂಮ್ ಹಾಕೋದು, ಫಾರ್ಸೆಪ್ಸ್ ಹಾಕೋದು ಅದು ಜಾಸ್ತಿ ಇರುತ್ತೆ. ಮತ್ತು ಈ ಡಯಾಬಿಟಿಕ್ ಬೇಬೀಸ್ಗೆ ಶೋಲ್ಡರ್ಸ್ ದಪ್ಪ ಇರುತ್ತೆ, ಶೋಲ್ಡರ್ ಸುತ್ತ ಜಾಸ್ತಿ ಫ್ಯಾಟ್ ಇರುತ್ತೆ. ಸೊ ಹಾಗಾಗಿ ತಲೆ ಆಚೆ ಬಂದುಬಿಟ್ಟು ದಟ್ಸ್ ಎ ವೆರಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ನೈಟ್ ಮೇರ್ ಸಿಚುವೇಶನ್ ಕಾಲ್ಡ್ ಶೋಲ್ಡರ್ ಡಿಸ್ಟೋಸಿಯಾ ಅಂತ. ತಲೆ ಬಂದುಬಿಡುತ್ತೆ, ಆದರೆ ಕತ್ತು ಬರೋದಿಲ್ಲ, ಶೋಲ್ಡರ್ಸ್ ಬರೋದಿಲ್ಲ. ಅದನ್ನ ಇಮಿಡಿಯೇಟಾಗಿ ವಿತಿನ್ ಸೆಕೆಂಡ್ಸ್ ನಾವು ಅದನ್ನು ಬೇರೆ ಮ್ಯಾನ್ಯುವರ್ಸ್ ಎಲ್ಲ ಮಾಡಿ ಅದನ್ನ ತೆಗಿಯೋಕ್ಕೆ ಹೋಗಬೇಕಾಗುತ್ತೆ. ಆ ಮಗುನ ಡೆಲಿವರಿ ಮಾಡಬೇಕು, ಇಲ್ಲಾಂದರೆ ಇಟ್ ಈಸ್ ಅ ಕ್ಯಾಟಸ್ಟ್ರಾಫಿಕ್ ಪೊಸಿಷನ್. ಆ ಮಗುನೂ ಹೋಗ್ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಲಾಸ್ಟ್ 1 ವೀಕ್ 10 ಡೇಸ್ನಲ್ಲಿ ಹೌ ಮಚ್ ಎವರ್ ಗುಡ್ ಶುಗರ್ ಕಂಟ್ರೋಲ್ ಯು ಹ್ಯಾವ್, ಸಡನ್ನಾಗಿ ಸ್ಟಿಲ್ ಬರ್ತ್ ಅಂದರೆ ಮಗು ಹೊಟ್ಟೆನಲ್ಲೇ ಸತ್ತೋಗ್ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನು ಅಂತ ಇನ್ನೂ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಹಾಗಾಗಿ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಇರೋರಿಗೆ 38 ವೀಕ್ಸ್ ಒಂದ್ಸತಿ ಮಗು ಮೆಚೂರ್ ಆದಮೇಲೆ ಡೆಲಿವರಿ ಇಂಡ್ಯೂಸ್ ಮಾಡ್ತೀವಿ. ಯಾಕೆ ನಾವು 40 ವೀಕ್ಸ್ ತನಕ ತಡ್ಕೊಂಡು ಅವ್ರಿಗೆ ಪೇಯ್ನ್ ಬರಲಿ, ನ್ಯಾಚುರಲ್ ಡೆಲಿವರಿ ಆಗಲಿ ಅಂತ ನಾವು ವೆಯ್ಟ್ ಮಾಡಲ್ಲ. 38 ವೀಕ್ಸ್ ಆದಮೇಲೆ ವಿ ಸ್ಟಾರ್ಟ್ ಕೌನ್ಸಿಲಿಂಗ್ ಫಾರ್ ಅ ಇಂಡಕ್ಷನ್ ಆಫ್ ಲೇಬರ್. ಅಂದರೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ, ಬಟ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಮಾಡ್ತೀವಿ. ಯಾಕೆಂದರೆ ಆ ಲಾಸ್ಟ್ 1 ವೀಕ್ ಇಸ್ ವೆರಿ ವೆರಿ ಹೈ ರಿಸ್ಕ್ ಫಾರ್ ಸ್ಟಿಲ್ ಬರ್ತ್. ಬೇಬಿ ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು ಅಂತ ಅನ್ಸುತ್ತೆ ಸಿದ್ಧಾರ್ಥ? Yes ma'am. So normally the child would be prone to hypoglycemia, hypothermia, and neonatal jaundice. All of these are definitely possible, and macrosomia we call it. The baby weight itself will be more. Correct. That is one of the expected complications. And these babies are also more prone for childhood obesities. ಆಯಿತಾ, ಅವರಿಗೆ ಇನ್ಸುಲಿನ್ ಮತ್ತು ಪ್ಯಾಂಕ್ರಿಯಸ್ ಯಾವ ರೀತಿ ಪ್ರೋಗ್ರಾಮ್ ಆಗಿರುತ್ತೆ ಹೊಟ್ಟೆನಲ್ಲೇ ಅಂತಂದರೆ, ತಾಯಿ ಗರ್ಭಕೋಶದಲ್ಲಿ ಇರುವಾಗಲೇ ಹೆಂಗೆ ಪ್ರೋಗ್ರಾಮ್ ಆಗಿರುತ್ತೆ ಅಂದರೆ, ದೀಸ್ ಚಿಲ್ಡ್ರನ್ ವಿಲ್ ಬಿಕಮ್ ಒಬೀಸ್ ಚಿಲ್ಡ್ರನ್, ದೇ ಗಾಟ್ ಮೋರ್ ಟೆಂಡೆನ್ಸಿ ಫಾರ್ ದ್ಯಾಟ್. ಮತ್ತು ಇವ್ರಿಗೆ ನಾವು ಡಯಾಬಿಟೀಸ್ ಇರುವಂಥ ಹೆಣ್ಮಕ್ಳಿಗೆ ಡೆಲಿವರಿ ಮಾಡಿ ಕಳಿಸುವಾಗ ನಾವು ಅವ್ರಿಗೆ ಕೌನ್ಸಲ್ ಮಾಡ್ತೀವಿ, ಮಗುನ ತುಂಬ ದಪ್ಪ ಮಾಡಬೇಡಿ, ಗುಂಡಿಗಿರಲಿ ಚಬಿಯಾಗಿರಲಿ ಅಂದ್ಬಿಟ್ಟು ತುಂಬ ಓವರ್ ಆಗಿ ತಿನ್ನಿಸ್ಬೇಡಿ. ಆಯಿತಾ, ಅವ್ರನ್ನ ಮೊದಲಿಂದನೇ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಮಕ್ಕಳು ಒಂದು 3-4 ವರ್ಷ ಆದಾಗಿಂದನೇ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿ. ಯಾಕೆಂದರೆ ದೀಸ್ ಚಿಲ್ಡ್ರನ್ ಆರ್ ಮೋರ್ ಪ್ರೋನ್ ಟು ಗೆಟ್ ಡಯಾಬಿಟೀಸ್ if the mother has got diabetes. That is why the whole burden of gestational diabetes is so important for us, ಅಲ್ವಾ? ಈಗ ನೀವು ಶುಗರ್ ಜಾಸ್ತಿ ಇದ್ದರೆ ಮೆಡಿಸಿನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ್ಯಾವ ಮೆಡಿಸಿನ್ಸ್ ಕೊಡ್ತೀರಾ? So ma'am, in gestational diabetes especially, insulin is still considered the mainstay therapy for gestational diabetes. However, metformin definitely can be considered, but only after the first trimester ends, around 12 to 14 weeks. After that, we can consider the metformin. Normally, yes. Yeah. Metformin is it's a tablet. It's an oral tablet taken which is pretty safe. ನಾವು PCOD-ನಲ್ಲಿ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ ಮೆಟ್ಫಾರ್ಮಿನ್ನ. ವೆಯ್ಟ್ ಲಾಸ್ ಮಾಡುತ್ತೆ, ಇನ್ಸುಲಿನ್ನ ಕಡಿಮೆ ಮಾಡುತ್ತೆ. ಬಟ್ ಡಾಕ್ಟರ್ ಹೇಳ್ದಂಗೆ ಫಸ್ಟ್ ಚಾಯ್ಸ್ ಆಫ್ ಮೆಡಿಕೇಶನ್ ಈಸ್ ಇನ್ಸುಲಿನ್ ಇಂಜೆಕ್ಷನ್ಸ್ ಬಿಕಾಸ್ ದೇ ಗಾಟ್ ಬೆಟರ್ ಕಂಟ್ರೋಲ್ ಅಂತ.
ಅಲ್ವಾ. 12 ವೀಕ್ಸ್ ಆದಮೇಲೆ ಇನ್ಸುಲಿನ್ಗೂ ಕಂಟ್ರೋಲ್ ಬರಲಿಲ್ಲ ಅಂದರೆ ನೀವು ಮೆಟ್ಫಾರ್ಮಿನ್ ಕೂಡ ಕೊಡ್ಬೋದು. ಮತ್ತು ಈ ಡೆಲಿವರಿ ಆದಮೇಲೆ ಇನ್ಸುಲಿನ್ ಮತ್ತು ಮೆಟ್ಫಾರ್ಮಿನ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಶುಗರ್ ಮಾನಿಟರ್ ಮಾಡ್ತೀರಾ? Definitely for around 1 or 2 months we can continue, ma'am. And then after 3 to 4 months we can still repeat FBS, PPBS as well as HbA1c, so that we can find out, if the patient has progressed to overt diabetes. Correct. So I think around statistics wise ಈಗ 100 ಪ್ರೆಗ್ನೆಂಟ್ ವಿಮೆನ್ ಜೆಸ್ಟೇಷನಲ್ ಡಯಾಬಿಟಿಸ್ ಆಯಿತು ಅಂದರೆ ಅರೌಂಡ್ 10%ಗೆ ಆ ಡಯಾಬಿಟಿಸ್ ನಿಂತ್ಕೊಂಡ್ಬಿಡ್ಬೋದು. ಸೊ ಡೆಲಿವರಿ ಆದಮೇಲೆ ನಾವೇನು ಮಾಡ್ತೀವಿ, ಒಂದು ವಾರ 15 ಒಂದು ಸ್ವಲ್ಪ ಹಂಗೆ ಕಂಟಿನ್ಯೂ ಮಾಡಿ ಆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ ಹೈಪೋಗ್ಲೈಸಿಮಿಯಾ ಸಿಂಪ್ಟಮ್ಸ್ನ ನಾವು ಹೇಳ್ತೀವಿ, ಕಂಟಿನ್ಯೂ ಮಾಡಿ ಶುಗರ್ನ ತಿರ್ಗಾ ಚೆಕ್ ಮಾಡ್ತೀವಿ. ತುಂಬ ಒಳ್ಳೆ ಕಂಟ್ರೋಲ್ ಇತ್ತು ಅಂದರೆ ಗ್ರ್ಯಾಜುವಲಿ ಮೆಡಿಸಿನ್ಸ್ನ ಕಡಿಮೆ ಮಾಡಿಬಿಟ್ಟು ನೀವು ರೆಗ್ಯುಲರ್ 3 months ಒಂದ್ಸರಿ ಶುಗರ್ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ಯು ಮೋರ್ ಪ್ರೋನ್ ಫಾರ್ ಡಯಾಬಿಟಿಸ್ ಅಂತ ಕೌನ್ಸಿಲ್ ಮಾಡ್ತೀವಿ. ಸೊ ಈಗ ನೀವು ಇನ್ಸುಲಿನ್ ಮತ್ತು ಮೆಟ್ಫಾರ್ಮಿನ್ ಕೊಡುವಾಗ ಶುಗರ್ ತುಂಬ ಲೋ ಆಯಿತು ಅಂದರೆ ಅದು ಹೆಂಗೆ ಗೊತ್ತಾಗುತ್ತೆ? So ma'am, normally sweating is one symptom, giddiness. And normally sometimes even the patient cannot tell, someone else also will notice. That also will happen. But main symptoms are sweating and ಸ್ವೆಟಿಂಗ್ ಮತ್ತು ಗಿಡಿನೆಸ್. ಕೆಲವರಿಗೆ ಕೈಕಾಲು ಟ್ರೆಮರ್ಸ್ ಬರುತ್ತೆ, ಹಂಗರ್ ಪ್ಯಾಂಕ್ಸ್ ಬರುತ್ತೆ, ಕೆಲವರು ಹಾಗೆ ಬಿದ್ದೋಗ್ಬಿಡ್ಬೋದು, ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವಿಮೆನ್. ಸೊ ನಾವು ಅವ್ರಿಗೆ ಡಯಟ್ ಹೇಳುವಾಗ ಅಪಾರ್ಟ್ ಫ್ರಮ್ ಈಗ ಡಾಕ್ಟ್ರ್ ಏನೇನು ಡಯಟ್ ಹೇಳಿದ್ರು, ಜೋಳ ಮತ್ತು ರವೆ ಜಾಸ್ತಿ ತೊಗೊಳ್ಳಿ, ತರಕಾರಿಗಳು ತೊಗೊಳ್ಳಿ, ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ಸ್ಪ್ರೌಟ್ಸ್ ತೊಗೊಳ್ಳಿ, ಮೀಟ್, ಎಗ್ ವೈಟ್ ಅವೆಲ್ಲನೂ ತೊಗೊಳ್ಳಿ ಅಂತ ಏನು ಹೇಳಿದ್ರು. ಅದ್ರ ಜೊತೆಗೆ ಎವ್ರಿ 2 to 3 hours ಏನಾರು ತಿನ್ನಬೇಕಾಗುತ್ತೆ, ಸೊ ದಟ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಬ್ಲಡ್ ಶುಗರ್. ಸೊ ಈಟಿಂಗ್ ಫ್ರೀಕ್ವೆಂಟ್ಲಿ ಆಲ್ಸೋ ಹೆಲ್ಪ್. ಸಡನ್ನಾಗಿ ಅವರು ಬೆಳಗ್ಗೆ ತಿಂದು ಇನ್ಸುಲಿನ್ ತೊಗೊಂಡ್ಬಿಟ್ಟು ಮಧ್ಯಾಹ್ನ ತನಕ ಖಾಲಿ ಹೋಟೆಲ್ ಇದ್ದರೆ ಕಷ್ಟ ಆಗುತ್ತೆ. ಸೊ ದೇ ಕ್ಯಾನ್ ಹ್ಯಾವ್ ಬಟರ್ ಮಿಲ್ಕ್, ದೇ ಕ್ಯಾನ್ ಹ್ಯಾವ್ ಟೆಂಡರ್ ಕೋಕೋನಟ್, ನಾಟ್ ವೆರಿ ಸ್ವೀಟ್ ದೋ. ಸೊ ಆ ಥರ ಎಲ್ಲನೂ ಒಂದು ರೆಗ್ಯುಲರ್ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಇನ್ ಡಯಾಬಿಟಿಸ್ ಅಂತ ಅನಿಸುತ್ತೆ. ಸೊ ಈಗ ಡಾಕ್ಟರ್ ಸಿದ್ಧಾರ್ಥ್, ಈಗ ನಿಮ್ಮ ಪ್ರಕಾರ ಜೆಸ್ಟೇಷನಲ್ ಡಯಾಬಿಟೀಸ್ ಜಾಸ್ತಿ ಆಗ್ತಿದೆ, ಪ್ರೀ ಡಯಾಬಿಟೀಸ್ ಜಾಸ್ತಿ ಆಗ್ತಿದೆ, ಇದನ್ನೆಲ್ಲ ಹೆಂಗೆ ನಾವು ಅವಾಯ್ಡ್ ಮಾಡ್ಬೋದು ಅಂತ ನೀವು ನಮ್ಮ ಪಬ್ಲಿಕ್ಗೆ ಹೇಳ್ತೀರಾ? Maintaining a health conscious lifestyle right from the early 20s, because nowadays they are saying the early 20s itself is the 40s, what we used to say earlier. And since we are also seeing so many complications of diabetes like myocardial infarction, heart attack, stroke, or paralysis as we call it. So it is always better to have a better lifestyle right from the early age, madam. So definitely avoiding too much of lipid, that is fat rich food, it will go a long way in helping. Avoiding high salt diet. High salt diet, yeah. Is also very important. Correct. So all of these are very, very helpful and can help us maintain a healthy lifestyle. So good lifestyle and good exercise, physical activity, good eating habits, and avoiding too much of salt and sugary stuff and fatty stuff. You are telling you have to start from teenage only. ಟೀನೇಜಲ್ಲೇ ಈ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡ್ಕೊಂತು ಅಂದರೆ ಪ್ರೀ ಡಯಾಬಿಟೀಸ್ ಕಡಿಮೆ ಆಗುತ್ತೆ. ಪ್ರೀ ಡಯಾಬಿಟೀಸ್ ಕಡಿಮೆ ಆಯಿತು ಅಂದರೆ ಡಯಾಬಿಟೀಸ್ ಕಡಿಮೆ ಆಗುತ್ತೆ. ಜೆಸ್ಟೇಷನಲ್ ಡಯಾಬಿಟೀಸ್ನಲ್ಲಿತ್ತು ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಡಯಾಬಿಟೀಸ್ ಗಿಫ್ಟ್ ಕೊಟ್ಟಂಗೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ದ ಟೇಕ್ ಹೋಮ್ ಮೆಸೇಜ್ ಈಸ್ ಇಂಡಿಯಾ ಈಸ್ ದ ಡಯಾಬಿಟಿಕ್ ಕ್ಯಾಪಿಟಲ್. ಅದನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ by educating everyone around us to follow a good lifestyle right from the teenage. Yes. Especially since most of the population is on the younger side, definitely we have to look at it with more concern and try to make the public more aware. That is very important. Yes, and also ನೀವು ಚಿಕ್ಕವರಿದ್ರೂ ಡಯಾಬಿಟೀಸ್ ನನಗೆ ಬರಲ್ಲ, ನಮ್ಮ ಮನೇಲಿ ಯಾರಿಗೂ ಇಲ್ಲ, ನನಗೆ ಬರಲ್ಲ ಅಂದ್ಕೊಂಡು ಸುಮ್ಮನೆ ಇರೋ ಬದಲಿ ರೆಗ್ಯುಲರ್ ಆಗಿ ಬ್ಲಡ್ ಶುಗರ್ ಎಲ್ಲ ಮಕ್ಕಳು ಟೀನೇಜಿಂದನೇ 20s ನೀವು ರೆಗ್ಯುಲರ್ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ, BP ಚೆಕ್ ಮಾಡಿಸ್ಕೊಳ್ಳಿ, ವೆಯ್ಟ್ ಚೆಕ್ ಮಾಡಿಸ್ಕೊಳ್ಳಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳಿ, ಬಿಕಾಸ್ ಅನ್ನೋಯಿಂಗ್ಲಿ ವಿ ಕುಡ್ ಬಿ ಡಯಾಬಿಟಿಕ್. ಆ ಥರ ತುಂಬ ಜನ ಆ ಥರ ಡಯಾಗ್ನೋಸ್ ಆಗ್ತಾ ಇದೆ. Once a year body checkup right from the young age definitely is recommended. Yes. Hello, doctor. Hello. Hello, Doctor, with Dr. Chandrika Anand. Hello, doctor.